ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರಾರ್ನಿಂದ ಲೈಂಗಿಕ ಕಿರುಕುಳ ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಮಹಿಳೆಗೆ ಕಿರುಕುಳ ಆರೋಪ ಕೇಳಿಬಂದಿದೆ. ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರಾರ್ನಿಂದ ಲೈಂಗಿಕ ಕಿರುಕುಳ ಅನ್ನುವಂತಹ ಆರೋಪ, ಕಚೇರಿಯಲ್ಲಿ ಕೆಲಸ ಮಾಡುವಂತಹ ಮಹಿಳೆಗೆ ಕಿರುಕುಳ ಆರೋಪ. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರಾರ್ ಮಲ್ಲು ಮೇಲೆ ಆರೋಪ ಮಾಡಲಾಗಿದೆ. ಗಾಂಧಿನಗರದಲ್ಲಿರುವಂತಹ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಕಚೇರಿ ಮಹಿಳೆಯ ಅಂಗಾಂಗ ಮುಟ್ಟಿ ಎಳೆದಾಡಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಕಾರ್ ಬಳಿ ಬಲವಂತವಾಗಿ ತಬ್ಬಿ ಕಿಸ್ ಕೊಡಲು ಪ್ರಯತ್ನ ಮಾಡಿದ್ದಾರೆ. ಬಲವಂತವಾಗಿ ಎಳೆದಾಡಿ ಕಾರ್ಗೆ ಎಳೆದೊಯ್ಯಲು ಯತ್ನ ಮಾಡಿದ್ದಾರೆ. ಹೀಗೆಲ್ಲ ಆರೋಪ ಕೇಳಿ ಬಂದಿದೆ. ರಿಜಿಸ್ಟ್ರಾರ್ ಮಲ್ಲು ಲೈಂಗಿಕ ದೌರ್ಜನ್ಯಕ್ಕೆ ನಲುಗಿದಂತಹ ಸಂತ್ರಸ್ತೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ದಾಖಲಾಗಿದೆ. ಬಹಳ ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾಳೆ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರಾರ್ ಮೇಲೆ. ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರಾರ್ ಮಲ್ಲುನಿಂದ ಲೈಂಗಿಕ ಕಿರುಕುಳವಾಗಿದೆ ಅನ್ನುವಂತಹ ಆರೋಪ. ಕಚೇರಿಯಲ್ಲಿ ಕೆಲಸ ಮಾಡುವ ಮಹಿಳೆಗೆ ಕಿರುಕುಳ ಆರೋಪ ಕೇಳಿ ಬಂದಿದೆ. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರಾರ್ ಮಲ್ಲು ಮೇಲೆ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾಳೆ. ಗಾಂಧಿನಗರದಲ್ಲಿರುವಂತಹ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಕಚೇರಿ ಮಹಿಳೆಯನ್ನ ಅಂಗಾಂಗ ಮುಟ್ಟಿ ಎಳೆದಾಡಿದ್ದಾರೆ ಅನ್ನುವಂತಹ ಆರೋಪ. ಇನ್ನು ಕಾರ್ ಬಳಿ ಬಲವಂತವಾಗಿ ಕರೆದುಕೊಂಡು ಹೋದ್ರು, ಎಳೆದುಕೊಂಡು ಹೋಗಲು ಪ್ರಯತ್ನ ಮಾಡಿದ್ರು. ರಿಜಿಸ್ಟ್ರಾರ್ ಮಲ್ಲು ಮೇಲೆ ಲೈಂಗಿಕ ದೌರ್ಜನ್ಯಕ್ಕೆ ನಲುಗಿದಂತಹ ಸಂತ್ರಸ್ತೆಗೆ ಆರೋಪ ಮಾಡಿದ್ದಾಳೆ. ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರಾರ್ ಮಲ್ಲು ಮೇಲೆ ಆರೋಪ ಇದು. ಗಾಂಧಿನಗರದಲ್ಲಿರುವಂತಹ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಮಹಿಳೆಯ ಮೇಲೆ ಲೈಂಗಿಕ ಕಿರುಕುಳ ಆಗಿದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾಳೆ. ಪ್ರಕರಣ ದಾಖಲಾಗ್ತಿದ್ದಂತೆ ರಿಜಿಸ್ಟ್ರಾರ್ ಮಲ್ಲು ಎಸ್ಕೇಪ್ ಆಗಿದ್ದಂತಹ ಮಲ್ಲು ಜಾಡು ಭೇದಿಸಿದ್ದಾರೆ ಉಪ್ಪಾರಪೇಟೆ ಪೊಲೀಸರು. ಉಪ್ಪಾರಪೇಟೆ ಪೊಲೀಸರಿಂದ ರಿಜಿಸ್ಟ್ರಾರ್ ಮಲ್ಲು ಅರೆಸ್ಟ್. ಮಾರ್ಚ್ 26ರಂದು ಮಹಿಳೆ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ಲು. ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ರಿಜಿಸ್ಟ್ರಾರ್ಗೆ ನೋಟಿಸ್ಗೆ ಪ್ರತಿಕ್ರಿಯಿಸದೆ ಎಸ್ಕೇಪ್ ಆಗಿದ್ದಂತಹ ರಿಜಿಸ್ಟ್ರಾರ್ ಮಲ್ಲು. ಆರೋಪಿ ಮಲ್ಲು ಎಸ್ಕೇಪ್ ಆಗಿದ್ರು, ಆದ್ರೆ ಪೊಲೀಸರು ಈಗ ಭೇದಿಸಿದ್ದಾರೆ. ಸದ್ಯ ಆರೋಪಿಯನ್ನ ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಪಶ್ಚಿಮ ವಿಭಾಗದ ಡಿಸಿಪಿ ಯತೀಶ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅವರಿಗೆ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೇವೆ. ತನಿಖೆ ಇನ್ನೂ ಮುಂದುವರೆದಿದೆ. ಹೆಚ್ಚಿನ ವಿವರ ತನಿಖೆ ಮುಂದುವರೆದ 26ನೇ ತಾರೀಕಿನಂದು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆ ಒಂದು ದೂರನ್ನು ನೀಡುತ್ತಾರೆ. ಆ ದೂರಿನ ವಿಷಯ ಏನಂದರೆ, ಆಕೆ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅನ್ನೋ ಒಂದು ಜಾಗದಲ್ಲಿ ಒಬ್ಬರು ರಿಜಿಸ್ಟ್ರಾರ್ ಅವ್ರನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾಯಿದ್ದಾರೆ, ಅವರಿಂದ ನಮಗೆ ಕಿರುಕುಳ ಆಗ್ತಾಯಿದೆ ಅಂಥೇಳಿ ಒಂದು ದೂರು ಕೊಟ್ಟ ಮೇರೆಗೆ ನಾವು ಒಂದು FIRನ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ. ನಂತರ ಆರೋಪಿನ ನೋಟಿಸ್ ಕೊಟ್ಟು ಅವರು ರೆಸ್ಪಾಂಡ್ ಮಾಡದೇ ಇದ್ದಾಗ ನಿನ್ನೆ ದಿನ ಅವರನ್ನು ವಶಕ್ಕೆ ಪಡೆದು ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಅವರಿಗೆ ಈಗ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದೇವೆ. ತನಿಖೆ ಇನ್ನೂ ಮುಂದುವರೆದಿದೆ. ಹೆಚ್ಚಿನ ವಿವರ ತನಿಖೆ ಮುಂದುವರೆದ 26ನೇ ತಾರೀಕಿನಂದು ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಒಂದು ಮಹಿಳೆ ಒಂದು ದೂರನ್ನು ನೀಡುತ್ತಾರೆ. ಆ ದೂರಿನ ವಿಷಯ ಏನಂದರೆ, ಆಕೆ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ ಅನ್ನೋ ಒಂದು ಜಾಗದಲ್ಲಿ ಒಬ್ಬರು ರಿಜಿಸ್ಟ್ರಾರ್ ಅವ್ರನ್ನ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡ್ತಾಯಿದ್ದಾರೆ, ಅವರಿಂದ ನಮಗೆ ಕಿರುಕುಳ ಆಗ್ತಾಯಿದೆ ಅಂಥೇಳಿ ಒಂದು ದೂರು ಕೊಟ್ಟ ಮೇರೆಗೆ ನಾವು ಒಂದು FIRನ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ. ನಂತರ ಆರೋಪಿನ ನೋಟಿಸ್ ಕೊಟ್ಟು ಅವರು ರೆಸ್ಪಾಂಡ್ ಮಾಡದೇ ಇದ್ದಾಗ ನಿನ್ನೆ ದಿನ ಅವರನ್ನು ವಶಕ್ಕೆ ಪಡೆದು